Hi everyone, dear SSLC students. In this video, we are going to learn the Song of India, which is a very important poem for SSLC students. So this poem is written by V.K. Gokak. So ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ನಾನು ಕವಿ ಪರಿಚಯವನ್ನ ಈ ಒಂದು poem ಅಲ್ಲಿ ಹೇಳಲಿಕ್ಕೆ ಹೋಗ್ತಿಲ್ಲ, ಯಾಕಂದ್ರೆ ಎಕ್ಸಾಮ್ನಲ್ಲಿ ನಿಮಗೆ ಕವಿ ಪರಿಚಯದಲ್ಲಿ ಪ್ರಶ್ನೆಗಳು ಇರೋದಿಲ್ಲ. ಸೊ ಆದ್ದರಿಂದ ನಾನು ವಿಡಿಯೋನ ಶಾರ್ಟ್ ಮಾಡ್ಬೇಕಂತ ಕವಿ ಪರಿಚಯನ ಕೈ ಬಿಡ್ತಿದ್ದೀನಿ. ಸೊ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೋಡ್ಕೋಬಹುದು, ಅದ್ರ ಬಗ್ಗೆ ನೀವು ಡೀಟೇಲ್ ಆಗಿ ತಿಳ್ಕೊಳ್ಬಹುದು. ಸೊ ನಮ್ಮ ಕನ್ನಡದ ಕವಿಗಳು ಈ ಒಂದು ಬಿ ಕೆ ಗೋಕಾಕ್ ರವರು ಅನ್ನುವಂಥದ್ದು ಸಾಕು ನಿಮ್ಗೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ಪೋಯಮ್. ನೋಡಿ, ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್ ಐ ಆಸ್ಕ್ಡ್. ಸೊ ಈ ಒಂದು ಪೋಯಮ್ ಏನಿದೆ ಕನ್ವರ್ಸೇಷನ್ ಅಲ್ಲಿದೆ, ಅಂದ್ರೆ ಇಲ್ಲಿ ಕವಿಯಾಗಿರ್ತಕ್ಕಂತಹ ವಿ ಕೆ ಗೋಕಾಕ್ ರವರು ಭಾರತಾಂಬೆಯೊಂದಿಗೆ ಸಂವಾದವನ್ನ ಮಾಡ್ತಿದ್ದಾರೆ, ಪ್ರಶ್ನಾವಳಿಯನ್ನ ಮಾಡ್ತಿದ್ದಾರೆ, ಭಾರತಾಂಬೆ ಮತ್ತೆ ವಿ ಕೆ ಗೋಕಾಕ್. ಸೊ ಇವರಿಬ್ಬರ ಮಧ್ಯದಲ್ಲಿ ಒಂದು ಸಂಭಾಷಣೆ ನಡೀತಿದೆ. ಸೊ ಸಂಭಾಷಣೆ ರೂಪದಲ್ಲಿ ಒಂದು ಪೋಯಮ್ ಬರ್ತಕ್ಕಂಥದ್ದು. ಓಕೆ, ಸೊ ನೋಡಿ, ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್ ಐ ಆಸ್ಕ್ಡ್. ಸೊ ನಾನು ನಿನಗಾಗಿ ಯಾವ ಹಾಡನ್ನ ಹಾಡ್ಲಿ ಅಂತ ಇಲ್ಲಿ ವಿ ಕೆ ಗೋಕಾಕ್ ರವರು ತಾಯಿ ಭಾರತಾಂಬೆಯನ್ನ ಕೇಳ್ತಿದ್ದಾರೆ. ಸೊ ನೋಡಿ, ಆಫ್ ದ ಹಿಮಾಲಯಸ್ ವಿತ್ ದೇರ್ ಸ್ನೋಸ್ born ಪೀಕ್ಸ್ ಆಫ್ ದ ತ್ರೀ ಸೀಸ್ ದ್ಯಾಟ್ ವಾಶ್ ಯುವರ್ ಪಾಮ್ ಅಂತ ಹೇಳ್ತಾರೆ. ಸೊ ನಾನು ಈ ಹಿಮಾಲಯ ಪರ್ವತದ ಬಗ್ಗೆ ಹಾಡನ್ನ ಹಾಡ್ಲಾ ಅಂತ. ಸ್ನೋ ಬಾರ್ನ್ ಅಂದ್ರೆ ಹಿಮದಿಂದ ಹುಟ್ಟಿರ್ತಕ್ಕಂತಹ ಪರ್ವತಗಳು ಅಥವಾ ಹಿಮದಿಂದ ಆವರಿಸಿರುವಂತಹ ಪರ್ವತಗಳಿದಾವಲ್ಲ, ಹಿಮಾಲಯ ಪರ್ವತಗಳು. ಸೊ ಅದ್ರ ಬಗ್ಗೆ ನಾನು ಹಾಡನ್ನ ಹಾಡ್ಲಾ, ಅಥವಾ ನಾನು ನಿನ್ನ ಅಂಗೈಯನ್ನು ತೊಳಿತಿರ್ತಕ್ಕಂತಹ ಮೂರು ಸಮುದ್ರಗಳಿದಾವಲ್ಲ, ಅಂದ್ರೆ ಪೂರ್ವ ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಭಾರತ ಒಂದು ಪರ್ಯಾಯ ರಾಷ್ಟ್ರ ಹೌದಲ್ಲ. ಸೊ ಆ ಮೂರು ಸಮುದ್ರಗಳು ನಿನ್ನ ಒಂದು ಅಂಗೈಯನ್ನು ತೊಳಿತೇವಲ್ಲ, ಸೊ ಅದ್ರ ಬಗ್ಗೆ ನಾನು ಹಾಡನ್ನ ಹಾಡ್ಲಾ ಅಂತೇಳಿ ಕವಿಗಳು ಕೇಳ್ತಿದ್ದಾರೆ. ಸೊ ಮುಂದೇನಾಯ್ತು ನೋಡ್ರಿ, shall I sing of our shall I sing of your clear dawn with its pure gold streaks. ಸೊ ನಾನು ನೀವಿನ ಕ್ಲಿಯರ್ ಡಾನ್ ಅಂದ್ರೆ ಅತ್ಯಂತ ಕ್ಲಿಯರ್ ಆಗಿ ಅಂದ್ರೆ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗುತ್ತಿರುವಂತಹ ಬೆಳಗಿನ ಜಾವದ ನಿನ್ನ, ಇಲ್ಲಿ ಸ್ಟ್ರೀಕ್ಸ್ ಅಂದ್ರೆ ನಾವು ಕಿರಣಗಳು ಅಂತೀವಿ, ಸಾಮಾನ್ಯವಾಗಿ ಗೆರೆಗಳಂತ ಅರ್ಥ ಕೊಡ್ತದೆ. ಸೊ ಇಲ್ಲಿ ಕಿರಣಗಳು ಅಂದ್ರೆ ಬೆಳಗಿನ ಜಾವದ ಅತ್ಯಂತ ಸ್ಪಷ್ಟವಾಗಿ ಬೆಳೆಯುತ್ತಿರುವ ಈ ಒಂದು ಕಿರಣಗಳಿದಾವಲ್ಲ, ಎಂಥ ಕಿರಣಗಳು, ಗೋಲ್ಡ್ ಕಿರಣಗಳು, ಬಂಗಾರದಂತ ಹೊಳೆಯುತ್ತಿರುವ ಕಿರಣಗಳಿದಾವಲ್ಲ ನಿನ್ನ ಒಂದು ಭಾರತಾಂಬೆಯ ಮೇಲೆ ಏನು ಬೆಳಗ್ತಾವಲ್ಲ. ಸೊ ಅದ್ರ ಬಗ್ಗೆ ನನ್ನ ಹಾಡನ್ನ ಹಾಡ್ಲಾ ಅಂತ ಕೇಳ್ತಾರೆ. ನೋಡಿ, ಸೆಡ್ ದ ಮದರ್ ಇಂಪರ್ಟರ್ಬಬಲ್ ಕಾಮ್. ಇಂಪರ್ಟರ್ಬಬಲ್ ಅಂದ್ರೆ ಏನ್ ಗೊತ್ತಾ, ಶಾಂತ ಅಂತ. ಸೊ ಈ ಒಂದು ವರ್ಡ್ ಅನ್ನ ಪ್ರೊನೌನ್ಸ್ ಮಾಡಕ್ಕೆ ತುಂಬಾ ಸ್ಟೂಡೆಂಟ್ಸ್ಗಳು ತಪ್ಪಾಗಿ ಪ್ರೊನೌನ್ಸ್ ಮಾಡ್ತಾರೆ, ಕನ್ಫ್ಯೂಷನ್ ಮಾಡ್ಕೋತಾರೆ. ನೋಡಿ, ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಇಟ್. ಯಾವ ರೀತಿ ನೋಡ್ರಿ, ಇಂಪರ್ಟರ್ಬಬಲ್, ಇಂಪರ್ಟರ್ಬಬಲ್ ಅಂತ ಇದನ್ನ ಪ್ರೊನೌನ್ಸ್ ಮಾಡ್ಬೇಕು. ಸೊ ಇಂಪರ್ಚುಯಬಲ್ ಅಂತ ಪ್ರೊನೌನ್ಸ್ ಮಾಡ್ತಾರೆ ಸ್ಟೂಡೆಂಟ್ಸ್ಗಳು, ಅದು ತಪ್ಪು. ಇಂಪರ್ಟರ್ಬಬಲ್ ಅಂದ್ರೆ ಅತ್ಯಂತ ಶಾಂತವಾಗಿ ಭಾರತಾಂಬೆ ಉತ್ತರವನ್ನು ಕೊಡ್ತಾಳೆ. ಯಾಕೆಂದ್ರೆ ಇಲ್ಲಿ ಕವಿ ಆಗಿರ್ತಕ್ಕಂತಹ ವಿ ಕೆ ಗೋಕಾಕ್ ರವರು ಏನ್ ಕೇಳಿದರೆ, ಸೊ ನಿನ್ನ ಒಂದು ಈ ಒಂದು ಅಂಗೈಯನ್ನು ತೊಳಿತಿರ್ತಕ್ಕಂಥ ಸಮುದ್ರಗಳ ಬಗ್ಗೆ ಹಾಡ್ಲಾ, ಅಥವಾ ಪರ್ವತಗಳ ಬಗ್ಗೆ, ಹಿಮಾಲಯ ಪರ್ವತಗಳ ಬಗ್ಗೆ ನಾನು ಹಾಡ್ಲಾ, ಅಥವಾ ಬೆಳಗಿನ ಜಾವದ ಬಂಗಾರದ ಕಿರಣದಂತೆ ಹೊಳೆಯುತ್ತಿರುವ ಕಿರಣಗಳ ಬಗ್ಗೆ ಹಾಡನ್ನು ಹಾಡ್ಲಾ ಅಂತ ಕೇಳಿದಾಗ ಶಾಂತವಾಗಿ ಭಾರತ ಯಾಕೆ ಉತ್ತರ ಕೊಡ್ತಾ ನೋಡ್ರಿ, ಸಿಂಗ್ ಆಫ್ ದ ಬೆಗ್ಗರ್ ಅಂಡ್ ಲೆಪರ್ ದಟ್ ಸ್ವಾಮ್ ಮೈ ಸ್ಟ್ರೀಟ್ಸ್, ಸಿಂಗ್ ಆಫ್ ದ ಫಿಲ್ತ್ ಅಂಡ್ ದ ಡರ್ಟ್ ದಟ್ ಫೌಲ್ ಮೈ ಸಿಲ್ವನ್ ರಿಟ್ರೀಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇವರು ಈ ರೀತಿ ಪ್ರಶ್ನೆಗಳು ಯಾವ ನಮ್ಮ ವಿ ಕೆ ಗೋಕಾಕ್ ಕೇಳಿದ ಬಳಿಕ ಭಾರತಾಂಬೆ ಏನಂತಂದ್ರೆ, ಇಲ್ಲ ಇನ್ ಯಾವ್ದ್ರ ಬಗ್ಗೆ ಹಾಡಂದ್ರೆ ಈ ಒಂದು ಬೆಗ್ಗರ್ ಅಂದ್ರೆ ಈ ಭಿಕ್ಷುಕರು ಮತ್ತೆ ಕುಷ್ಠರೋಗಿಗಳು ಈ ಒಂದು ನನ್ನ ಬೀದಿಗಳಲ್ಲಿ ಸ್ವಾರ್ಮ್ ಅಂದ್ರೆ ಗುಂಪು ಗುಂಪಾಗಿ ಸೇರ್ಬಿಟ್ಟಿದ್ದಾರೆ. ಅಷ್ಟೊಂದು ಆ ಪ್ರಮಾಣದಲ್ಲಿ ಈ ಭಿಕ್ಷುಕರಿದ್ದಾರೆ, ಅನೇಕ ಲೆಪರ್ಸ್ಗಳಿದ್ದಾರೆ. ಸೊ ಅವ್ರ ಬಗ್ಗೆ ನೀನು ಹಾಡನ್ನು ಹಾಡು, ಅವರು ಇಲ್ಲಿ ರಸ್ತೆ ಎಲ್ಲ ತುಂಬಿ ತುಳುಕ್ತಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ನೋಡ್ರಿ, ಇಲ್ಲಿ ಫಿಲ್ತ್ ಅಂದ್ರೆ ಗೊತ್ತಾ, ಕೊಳೆ ಅಂತ ಹೇಳ್ತೀವಿ, ಕೊಳಕು ಅಂತ ಹೇಳ್ತೀವಿ. ಡರ್ಟ್ ಅಂದ್ರೆ ಧೂಳು. ಸೊ ಈಗ ಒಂದು ಕೊಳಕು ಮತ್ತು ಧೂಳು ಸೇರ್ಬಿಟ್ಟು ಈ ನನ್ನ ಸಿಲ್ವನ್ ರಿಟ್ರೀಟ್ಸ್ ಅಂದ್ರೆ ಈ ಒಂದು ಪರಿಶುದ್ಧವಾದ ಅರಣ್ಯವನ್ನ, ಇಲ್ಲಿ ಸಿಲ್ವನ್ ಅಂದ್ರೆ ಅರಣ್ಯ, ಅರಣ್ಯವನ್ನ ಈ ಒಂದು ಡರ್ಟ್ ನಿಂದ ಸಾಕಷ್ಟು ಹಾನಿಯಾಗ್ತಿದೆ. ಅಂದ್ರೆ ಈ ಮೂಲಕ ಭಾರತ ಏನ್ ಹೇಳಲಿಕ್ಕೆ ಹೊರಟಿದೆ ಅಂದ್ರೆ, ಈ ಹೊಲಸು, ಕೊಳಕು ಮತ್ತೆ ಈ ಒಂದು ಬೆಗ್ಗರ್ ಮತ್ತೆ ಲೆಪರ್ಸ್ ಗಳಿಂದಾಗಿ ಭಾರತಾಂಬೆಯ ಒಂದು ಆ, ಸ- ಒಂದು ಪ್ರಗತಿಗೆ ಇದೇನಾಗ್ತಿದೆ, ಅಡ್ಡಿ ಆಗ್ತಿದೆ ಅಂತ ಹೇಳ್ತಿದ್ರೆ. ಸೊ ಅದ್ರ ಬಗ್ಗೆ ನೀನು ಹಾಡನ್ನು ಹಾಡುವಂತ ತಾಯಿ ಭಾರತಾಂಬೆಯಲ್ಲಿ ಕವಿಯಾಗಿರ್ತಕ್ಕಂಥ ವಿ ಕೆ ಗೋಕಾಕ್ರಲ್ಲಿ ಹೇಳ್ತಿದ್ದಾಳೆ. ಸೊ ನೆಕ್ಸ್ಟ್ ಏನ್ ಹೇಳ್ತಾಳೆ ನೋಡ್ರಿ, ನೆಕ್ಸ್ಟ್ ನೋಡ್ರಿ,
ವೇಟ್ ಮಾಡೋಣ. ಸೊ ಇಲ್ಲಿ ಈ ಒಂದು ಸಿಲ್ವನ್ ರಿಟ್ರೀಟ್ಸ್ ಗಳ ಬಗ್ಗೆ ಅಂದ್ರೆ ಈ ಒಂದು ಇದ್ರ ಬಗ್ಗೆ ಹೇಳಿದ್ರು ಭಾರತಾಂಬೆ. ಅರಣ್ಯಗಳಲ್ಲಿ ಕೂಡ ಯಾವ ರೀತಿ ಧೂಳು ಕೊಳೆ ಸೇರ್ಬಿಟ್ಟು ಹಾನಿ ಆಗ್ತದೆ, ಅದೇ ರೀತಿಯಾಗಿ ಈ ಬೆಗ್ಗರ್ಸ್ ಆಗಿರ್ಬೋದು, ಲೆಪರ್ಸ್ ಆಗಿರ್ಬೋದು, ಆಮೇಲೆ ಈ ಒಂದು ಮಾಲಿನ್ಯ ಆಗಿರ್ಬೋದು, ಯಾವ ರೀತಿ ಭಾರತಾಂಬೆಯ ಒಂದು ಪ್ರಗತಿಗೆ ಅದು ಹಿನ್ನೋಟವನ್ನು ಹಿನ್ನಡೆಯನ್ನು ಉಂಟು ಮಾಡ್ತಿದೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಸೊ ಅದ್ರ ಬಗ್ಗೆ ಏನಂತ ನೋಡ್ರಿ ಮುಂದೆ ನೆಕ್ಸ್ಟ್ ಅಂತ ನೋಡಿದ್ರೆ, ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್ ಐ ಆಸ್ಕ್. ಮತ್ತೆ ಕವಿಗಳು ಮತ್ತೆ ಪ್ರಶ್ನೆಯನ್ನು ಕೇಳ್ತಾರೆ ಭಾರತಾಂಬೆಗೆ, ನಾನು ಯಾವ ಹಾಡನ್ನ ಹಾಡ್ಲಿ ಅಂತ ಕೇಳ್ತಾರೆ. ಶಾಲ್ ಐ ಸಿಂಗ್ ಅಂದ್ರೆ ನಾನು ಹಾಡನ್ನ ನೋಡಿ ಮುಂದೆ ಹೇಳ್ತಾರೆ, ಶಾಲ್ ಐ ಸಿಂಗ್ ಆಫ್ ಯುವರ್ ರಾಕೆಟ್ ಟೆಂಪಲ್ ಎಪಿಕ್ಸ್ ಇನ್ ಸ್ಟೋನ್. ಅಂದ್ರೆ ಇಲ್ಲಿ ಈ ರಾಕೆಟ್ ಟೆಂಪಲ್ ಅಂದ್ರೆ ಒಂದೇ ಕಲ್ಲನ್ನ ಕೊರೆದು ಕಲ್ಲುಗಳನ್ನ ಕೊರೆದು ಅಥವಾ ಅನೇಕ ಕಲ್ಲುಗಳಲ್ಲಿ ಮಾಡ್ತಾರೆ, ಸುಮಾರು ಕಡೆಗಳಲ್ಲಿ ಒಂದೇ ಕಲ್ಲಿನಲ್ಲಿ ಕೊರೆದಂತ ದೇವಾಲಯಗಳನ್ನ ನೋಡ್ತೇವೆ. ಉದಾಹರಣೆಗೆ ನೋಡಿದ್ರೆ ಕರ್ನಾಟಕದಲ್ಲಿ ಬಾದಾಮಿಯ ಪಟ್ಟದ ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳಿದಾವೆ, ಎಲ್ಲರೂ ಅಜಂತದಲ್ಲಿದ್ದಾವೆ. ಸೊ ಇಂತಹ ಒಂದು ರಾಕೆಟ್ ಟೆಂಪಲ್ ಅಂದ್ರೆ ಕಲ್ಲನ್ನ ಕೊರೆದು ದೇವಾಲಯಗಳನ್ನು ನಿರ್ಮಿಸಿದಾರಲ್ಲ ಈ ದೇಶದಲ್ಲಿ. ಸೊ ಅದರ ಬಗ್ಗೆ ನಾನು ಹಾಡನ್ನು ಹಾಡ್ಲಾ. ಎಪಿಕ್ಸ್ ಇನ್ ಸ್ಟೋನ್, ಎಪಿಕ್ಸ್ ಅಂದ್ರೆ ಮಹಾಕಾವ್ಯಗಳು ಅಂತ ಹೇಳ್ತೀವಿ. ಸೊ ಈ ಎಪಿಕ್ಸ್ ಇನ್ ಸ್ಟೋನ್ ಅಂದ್ರೆ ಈ ಕಲ್ಲಿನಲ್ಲೇ ಕೆತ್ತನೆಯನ್ನ ಮಾಡ್ಬಿಟ್ಟು ಅಥವಾ ಚಿತ್ರಗಳನ್ನ ಬಿಡಿಸ್ಬಿಟ್ಟು ರಾಮಾಯಣ ಮಹಾಭಾರತ ಅನೇಕ ದೊಡ್ಡ ದೊಡ್ಡ ಪೌರಾಣಿಕ ಕಾವ್ಯಗಳನ್ನ ಮೂಡಿಸಿದ್ದಾರೆ ಚಿತ್ರಗಳ ಮೂಲಕ ಅಥವಾ ಅಕ್ಷರಗಳ ಮೂಲಕ. ಸೊ ಅದ್ರ ಬಗ್ಗೆ ನಾನು ಹಾಡನ್ನು ಹಾಡ್ಲಾ ಅಂತ ಇಲ್ಲಿ ಕವಿ ಕೇಳ್ತಿದ್ದಾರೆ. ಸೊ ಮುಂದಕ್ಕೆ ಏನಾಗ್ತದೆ ನೋಡ್ರಿ, ಇದಾದ ಬಳಿಕ ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈ ಟು ಕಾಲ್ ಯು ದೇರ್ ಓನ್, ದೇರ್ ವೆರಿ ಓನ್ ಅಂತ ಹೇಳ್ತಾರೆ ಕವಿಗಳು. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಅಂದ್ರೆ ನಿನ್ನ ಮಕ್ಕಳು ಅಂದ್ರೆ ನಿನ್ನ ಭಾರತಾಂಬೆಯ ಮಕ್ಕಳು ನಿನ್ಗೋಸ್ಕರ ನಿನ್ನನ್ನ ತನ್ನವಳನ್ನಾಗಿಸಿ, ತನ್ನವಳು ಅಂತ ಹೇಳ್ಕೊಳ್ಳೋದಕ್ಕೆ, ಅಂದ್ರೆ ಈ ದೇಶ ನನ್ನದು ಅಂತ ಹೇಳ್ಕೊಳ್ಳೋದಕ್ಕೆ ಅವರು ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ರು. ಅಂದ್ರೆ ಈ ಪರಕೀಯರು ಮತ್ತೆ ಅನೇಕ ವಿದೇಶಿಗರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ ವಿರುದ್ಧ ಹೋರಾಟವನ್ನ ಮಾಡಿ ಈ ದೇಶವನ್ನ ಉಳಿಸಿದ್ರಲ್ಲ. ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು, ಅನೇಕ ರಾಜ ಮಹಾರಾಜರುಗಳಾಗಿರ್ಬೋದು, ಈ ದೇಶವನ್ನ ಉಳಿಸೋದಕ್ಕೋಸ್ಕರ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರಲ್ಲ. ಸೊ ಅವರ ಬಗ್ಗೆ ನಾನು ಹಾಡನ್ನ ಹಾಡ್ಲಾ ಅಂತೇಳಿ ಕವಿಗಳು ಕೇಳ್ತಿದ್ದಾರೆ. ಮುಂದ್ ನೋಡ್ರಿ, ಆಫ್ ದ ಸೀಡ್ಸ್ ಅಂಡ್ prophets that hewed the straight path for the man that pilgrims alone. ನೋಡ್ರಿ ಅಷ್ಟೇ ಅಲ್ಲ, ಈ ಋಷಿ ಮುನಿಗಳು, ಇಲ್ಲಿ ನಾವೇನ್ ಹೇಳ್ತೀವಿ ಸೀಡ್ಸ್ ಅಂದ್ರೆ ಈ ಋಷಿ ಮುನಿಗಳು, ಪ್ರಾಫಿಟ್ಸ್ ಅಂದ್ರೆ ಪ್ರವಾದಿಗಳು ಅಂತ ಹೇಳ್ತೀವಿ. ಸೊ ಈ ಋಷಿ ಮುನಿಗಳು, ಪ್ರವಾದಿಗಳು, ಸೂಫಿ ಸಂತರು ಇವರೆಲ್ಲರೂ ಕೂಡ ಈ ಒಂದು ಇಡೀ ಭಾರತಾಂಬೆಯ ಮಕ್ಕಳನ್ನ ಇಡೀ ಭಾರತಾಂಬೆಯ ಮಕ್ಕಳನ್ನ ಒಂದುಗೂಡಿಸುವುದಕ್ಕಾಗಿ ಮತ್ತೆ ಅವರೆಲ್ಲರೂ ಕೂಡ ಮುಕ್ತಿಯ ಮಾರ್ಗವನ್ನ ಪಡೆದುಕೊಳ್ಳಲಿಕ್ಕೆ ಏನ್ ಮಾಡಿದ್ರು ಇವರೆಲ್ಲಪ್ಪ ಅಂದ್ರೆ, ಬರಿಗಾಲಿನಲ್ಲಿ ಯಾತ್ರೆಯನ್ನ ಮಾಡಿದ್ರು ಒಬ್ಬಂಟಿಗರಾಗಿ. ಅನೇಕ ಜನ ಸಂತರು ಒಬ್ಬೊಬ್ಬರೇ ಆಗಿ ಇಡೀ ದೇಶವನ್ನು ಸುತ್ತಿ ಯಾತ್ರೆಯನ್ನ ಮಾಡಿಬಿಟ್ಟು, ಅಂದ್ರೆ ಈ ಒಂದು ಧಾರ್ಮಿಕ ಯಾತ್ರೆಯನ್ನ ಮಾಡ್ತಾ ಮಾಡ್ತಾ ಏನ್ ಮಾಡಿದ್ರು, ಈ ಒಂದು ಆ ದೇಶದ ಒಂದು ಬಗ್ಗೆ, ದೇಶದ ಐಕ್ಯತೆ ಬಗ್ಗೆ, ದೇಶದ ಬಗ್ಗೆ ಮತ್ತೆ ಮುಕ್ತಿ ಮಾರ್ಗದ ಬಗ್ಗೆ ಬೋಧನೆಯನ್ನು ಮಾಡಿದ್ರಲ್ಲ. ಸೊ ಅವರ ಬಗ್ಗೆ ನಾನು ಹಾಡನ್ನ ಹಾಡ್ಲಾ ಅಂತಿಲ್ಲಿ ಕವಿಗಳು ಕೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಏನಾದ್ರು ನೋಡ್ರಿ, ಸೆಡ್ ದ ಮದರ್ ಇಂಡಿಗ್ನೆಂಟ್ ವರ್ಡ್ಸ್. ಸೊ ಇಂಡಿಗ್ನೆಂಟ್ ಅಂದ್ರೆ ಸಿಟ್ಟಿಗೆದ್ದು, ಭಾರತ ಮಾತೆ ಸಿಟ್ಟಿಗೆದ್ಬಿಟ್ಟು ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ನೋಡ್ರಿ, ದಟ್ ಬೀಟ್ ಇನ್ ಟು ಮೈ ಇಯರ್ಸ್ ಲೈಕ್ ಗಾಂಗ್. ಸೊ ಅದು ಸಿಟ್ಟಿಗೆದ್ದ ಭಾರತಾಂಬೆ ಹೇಳ್ತಿರ್ಬೇಕಾದ್ರೆ ಹೆಂಗ ಅನ್ಸ್ತಿತ್ತಂದ್ರೆ, ಗಾಂಗ್ ಅಂದ್ರೆ ಜಾಗಟೆ, ದೇವಸ್ಥಾನಗಳಲ್ಲಿ ಜಾಗಟೆ ಇರ್ತಾವಲ್ಲ. ಸೊ ನನ್ನ ಕಿವಿಯಲ್ಲಿ ಜಾಗಟೆ ಬಾರಿಸಂಗ್ ಅನಿಸ್ತು, ಅಷ್ಟೊಂದು ಜೋರಾಗಿ ಹೇಳಿದ್ರು. ದಟ್ ಫ್ಲೂ ಅಬೌಟ್ ಮೀ ದಟ್ ಫ್ಲೂ ಅಬೌಟ್ ಮೀ ಅ ಪಿಟಿಫುಲ್ ಥಿಂಗ್. ಸೊ ಅದನ್ನು ಒಂಥರ ಕರುಣಾಜನಕವಾಗಿತ್ತು, ಅಂದ್ರೆ ತುಂಬಾ ಜೋರಾಗಿತ್ತು, ಕರುಣಾಜನಕವಾಗಿತ್ತು. ಲೈಕ್ ಗ್ರೇಟ್ ವೈಟ್ ಬರ್ಡ್ಸ್. ಸೊ ಈ ಬಿಳಿ ಪಕ್ಷಿಗಳು ಇರ್ತಾವಲ್ಲ, ಬೆಳ್ಳನೆಯ ಪಕ್ಷಿಗಳು, ಸೊ ಬೆಳಕಿಗಳು ಅಂತ ಏನಿದ್ವಿ. ಸೊ ಇವು ನಾವು ಜಾಸ್ತಿ ಸೌಂಡ್ಸ್ ಬಂದಾಗ ಅವು ಏನ್ ಮಾಡ್ತಾವೆ, ಒಮ್ಮೆಲೆ ಹಾರೋಗ್ಬಿಡ್ತವೆ. ಸೊ ಆ ರೀತಿಯಾಗಿ ನನಗೆ ಅನಿಸ್ತಿತ್ತು ಯಾವಾಗಂದ್ರೆ ಈ ಭಾರತಾಂಬೆ ಸಿಟ್ಟಿಗೆ ಬಂದು ಹೇಳಿದಾಗ ಅಂತ ಇಲ್ಲಿ ಕವಿಗಳು ಹೇಳ್ತಾರೆ. ನೋಡ್ರಿ ಅವಾಗ ಅಟ್ ಸಿಟ್ಟಿಗೆ ಬಂದ ಮುಂದೆ ಭಾರತಾಂಬೆ ಏನ್ ಹೇಳ್ತಂದ್ರೆ, ಸಿಂಗ್ ಆಫ್ ದ ಮಿಲಿಯನ್ಸ್ ದಟ್ ಟಾಯ್ಲ್. ಟಾಯ್ಲ್ ಅಂದ್ರೆ ಶ್ರಮಿಕರು ಅಂತ ಇದೀವಿ. ಸೊ ಈ ಸಾಕಷ್ಟು ಜನ ಮಿಲಿಯನ್ ಗಟ್ಟಲೆ ಶ್ರಮಿಕರಿದ್ರೆ ಅವ್ರ ಬಗ್ಗೆ ಹಾಡನ್ನು ಹಾಡು ಅಂತ ಹೇಳ್ತಾಳೆ. ನೋಡ್ರಿ ಮುಂದೆ ಹೇಳ್ತಾಳೆ ಭಾರತಾಂಬೆ, ಸಿಂಗ್ ಆಫ್ ದ ರಿಂಕಲ್ ಫೇಸ್ ಇಂಡೆಕ್ಸಿಂಗ್ ಇಗ್ನೋರೆನ್ಸ್. ಸೊ ಅಷ್ಟೇ ಅಲ್ಲ, ರಿಂಕಲ್ಡ್ ಅಂದ್ರೆ ಸುಕ್ಕುಗಟ್ಟಿದ ಅಂತ ಹೇಳ್ತೀವಿ. ಈ ಸುಕ್ಕುಗಟ್ಟಿದ ಸಾವಿರಾರು ಜನ ಇದಾರಲ್ಲ, ಅನೇಕ ಜನ ಇದಾರಲ್ಲ, ಸೊ ಅವ್ರ ಬಗ್ಗೆ ಹಾಡು. ಸುಕ್ಕುಗಟ್ಟಿದ ಮುಖವುಳ್ಳ ಜನ ಅಂದ್ರ ವಯಸ್ಸಾದ ವಯೋವೃದ್ಧರಿದಾರಲ್ಲ. ಸೊ ನಿರ್ಲಕ್ಷ್ಯಕ್ಕೆ ಒಳಗಾದ, ಇಲ್ಲಿ ಇಗ್ನೋರೆನ್ಸ್ ನಿರ್ಲಕ್ಷ್ಯ ಅಂತ ಹೇಳ್ತೀವಿ. ಸೊ ಈ ನಿರ್ಲಕ್ಷ್ಯಕ್ಕೆ ಒಳಗಾದ ಅನೇಕ ವಯೋವೃದ್ಧರಿದ್ದಾರೆ.
ಸೊ ಅವ್ರನ್ನ ಬಗ್ಗೆ ನೀನು ಹಾಡನ್ನ ಹಾಡು. ಸಿಂಗ್ ಆಫ್ ದ ಹೆಲ್ಪ್ಲೆಸ್ ಚೈಲ್ಡ್ ಬೋರ್ನ್ ಇನ್ ಬ್ಲೀಕ್ ಡಾರ್ಕ್ ಹೋಮ್. ಅಷ್ಟೇ ಅಲ್ಲ, ಈ ಒಂದು ಅಸಹಾಯಕ ಮಗು. ಯಾವ ಅಸಹಾಯಕ ಮಗು ಅಂದ್ರೆ ಈ ಕೊರೆಯುವ ಚಳಿಯಲ್ಲಿ ಕತ್ತಲೆಯ ಕೋಣೆಯಲ್ಲಿ, ಅಂದ್ರೆ ಕೊರೆಯುವ ಚಳಿಯಲ್ಲಿ ಕತ್ತಲೆಯ ಕೋಣೆ ಅಂದ್ರೆ ಅಂದ್ರೆ ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂತಹ, ಅತ್ಯಂತ ಕಷ್ಟದ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಜನಿಸಿದಂತಹ ಮಕ್ಕಳ ಬಗ್ಗೆ ನೀನು ಹಾಡನ್ನು ಹಾಡು ಅಂತ ಇಲ್ಲಿ ಕವಿಗಳು ಹೇಳ್ತಿರ್ತಾರೆ. ಸೊ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ಬ್ಲೀಕ್ ಅಂದ್ರೆ ಕೊರೆಯುವ ಚಳಿ ಅಂತ ಅರ್ಥ ಮಾಡ್ಕೊಡ್ರಿ. ಸೊ ಇಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ನಾನು ಕನ್ನಡದಲ್ಲಿ ಎಲ್ಲವನ್ನು ಕೊಟ್ಟಿದ್ದೀನಿ, ಅವು ಹಾಗೆ ಬರ್ಕೊತಾ ಹೋಗ್ಬೇಕು ಸ್ಟೂಡೆಂಟ್ಸ್ಗಳು. ಓಕೆ. ಸೊ ಲುಕಿಂಗ್ ಎಟ್ ದ ನೆಕ್ಸ್ಟ್ ಒನ್ ಸ್ಟಾಂಜಾ ನೋಡ್ರಿ. ಇಷ್ಟೆಲ್ಲ ಭಾರತಾಂಬೆ ಸಿಟ್ಟಿಗೆದ್ದು ಹೇಳಿದ್ಳು. ಏನಂತ ಹೇಳಿದ್ಳು? ಈ ರಿಂಕಲ್ಡ್ ಫೇಸ್ ಅಂದ್ರೆ ವಯೋವೃದ್ಧರ ಬಗ್ಗೆ, ನಿರ್ಲಕ್ಷ್ಯಕ್ಕೆ ಒಳಗಾದ ವಯೋವೃದ್ಧರ ಬಗ್ಗೆ ಹಾಡನ್ನ ಹಾಡು. ಆಮೇಲೆ ಈ ಒಂದು ಅತ್ಯಂತ ಬಡತನದಲ್ಲಿ ಹೊರೆಯುವ ಚಳಿಯಲ್ಲಿ ಹುಟ್ಟಿದಂತ, ಕತ್ತಲೆಯಲ್ಲಿ ಜನಿಸಿದಂತ ಮಕ್ಕಳ ಬಗ್ಗೆ ಹಾಡನ್ನು ಹಾಡಿ ಅಂತ ಯಾವಾಗ ಈ ಒಂದು ಭಾರತಾಂಬೆ ಸಿಟ್ಟಿಗೆದ್ದು ಹೇಳಿದ್ರು, ಆವಾಗ ನಮ್ಮ ಕವಿಗಳಾಗಿರ್ತಕ್ಕಂಥ ವಿ ಕೆ ಗೋಕಾಕ್ರವರು ಸ್ವಲ್ಪ ನರ್ವಸ್ ಆಗ್ತಾರೆ. ನರ್ವಸ್ ಆಗ್ಬಿಟ್ಟು ಏನ್ ಹೇಳ್ತಾರೆ, ಐ ಯೆಟ್ ವುಡ್ ಆಸ್ಕ್, ಆದ್ರೂ ಕೂಡ ನಾನು ಕೇಳಿದೆ. ಯಾಕಂದ್ರೆ ಡೀಮಿಂಗ್ ಅಂದ್ರೆ ಪರಿಗಣಿಸು ಅಂತ ಇದ್ವಿ. ಏನನ್ನ ಪರಿಗಣಿಸಿದ್ರೆ ಇಟ್ ಮೈ ಟಾಸ್ಕ್, ಅದು ನನ್ನ ಕರ್ತವ್ಯ, ನನ್ನ ಕೆಲಸ ಅಂತ ಅವರು ಪರಿಗಣಿಸಿ ಒಳಗೊಳಗೆ ಇಲ್ಲಿ ನರ್ವಸ್ ತಳಮಳಗೊಳ್ಳೋದು ಅಂತ ಪ್ರತಿಯೊಂದಕ್ಕೂ ನಾನು ಕನ್ನಡ ಮೀನಿಂಗ್ ಅನ್ನು ಕೊಟ್ಟಿದ್ದೀನಿ. ಸಮ್ ಡಿಫಿಕಲ್ಟ್ ವರ್ಡ್ಸ್ ಬಗ್ಗೆ ನೀವು ಬರ್ಕೊಳ್ತಾ ಹೋಗಿ. ಓಕೆ. ಸೊ ಇದು ನನ್ ಆದ್ರೂ ಕೂಡ ಭಾರತ ತಳಮಳ ಆದ್ರೂ ಕೂಡ ನಾನು ಕೇಳೋದು ನನ್ನ ಒಂದು ಕೆಲಸ ಅಂತ ನಾನು ಪರಿಗಣಿಸಿದೆ ಭಾರತ ಬಗ್ಗೆ ಕೇಳೋದು. ಹಂಗಾಗಿ ನಾನು ಕೇಳೋದ ಮುಂದುವರಿಸಿದೆ ಅಂತ ಹೇಳ್ತಾರೆ. ನೋಡಿ ಹೇಳ್ತಾರೆ, ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್. ವಾಟ್ ಸಾಂಗ್, ನನಗೋಸ್ಕರ ಯಾವ ಹಾಡನ್ನ ಹಾಡ್ಲಿ ಭಾರತಾಂಬೆ, ಯಾವ ಹಾಡನ್ನ ಹಾಡ್ಲಿ ಅಂತ ಕೇಳ್ತಿದ್ದಾರೆ ನೋಡಿ ಕವಿಗಳು. ಮುಂದೆ ನೋಡ್ರಿ, ಶಾಲ್ ಐ ಸಿಂಗ್ ಆಫ್ ದ ಡ್ಯಾಮ್ ಅಂಡ್ ದ ಲೇಕ್ ಆಫ್ ಸ್ಟೀಲ್ ಮೀಲ್ಸ್, ದ ಸಿಪ್ ಬಿಲ್ಡಿಂಗ್ ಯಾರ್ಡ್ ಅಂತ ಹೇಳ್ತಾರೆ. ಸೊ ನಾನು ನಿನಗೋಸ್ಕರ ಈ ಒಂದು ಡ್ಯಾಮ್ ಮತ್ತೆ ಲೇಕ್ಗಳಿದಾವೆ. ಈ ದೇಶದಲ್ಲಿ ಅನೇಕ ಡ್ಯಾಮ್ಗಳಿದಾವೆ, ಲೇಕ್ಗಳಿದಾವೆ. ಲೇಕ್ ಅಂದ್ರೆ ಸರೋವರಗಳು, ಅಣೆಕಟ್ಟುಗಳಿದಾವೆ, ಸರೋವರಗಳಿದಾವೆ. ಸೊ ಅವುಗಳ ಬಗ್ಗೆ ನಾನು ಹಾಡನ್ನು ಹಾಡ್ಲಾ ಅಂತ ಕೇಳ್ತಾರೆ. ಮತ್ತೆ ಕೇಳ್ತಾರೆ ನೋಡ್ರಿ, ಸ್ಟೀಲ್ ಮಿಲ್ಸ್ ಅಂದ್ರೆ ಈ ಉಕ್ಕಿನ ಕಾರ್ಖಾನೆಗಳಿದಾವಲ್ಲ, ಅದ್ರ ಬಗ್ಗೆ ಹಾಡನ್ನ ಹಾಡ್ಲಾ. ಸಿಪ್ ಬಿಲ್ಡಿಂಗ್ ಯಾರ್ಡ್ ಅಂದ್ರೆ ಪ್ರಾಂಗಣ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಈ ಹಡಗನ್ನು ನಿರ್ಮಾಣ ಮಾಡ್ತಾರಲ್ಲ, ನಿರ್ಮಾಣ ಮಾಡುವಂತ ಜಾಗ ಇರ್ತದಲ್ಲ. ಸೊ ಒಂದ್ ರೀತಿ ಅದರ ಹಡಗು ನಿರ್ಮಾಣದ ಒಂದು ಕಾರ್ಖಾನೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವು ಇಲ್ಲಿ ಅಂತೀವಿ ಸಿಪ್ ಬಿಲ್ಡಿಂಗ್ ಯಾರ್ಡ್ ಅಂತೀವಿ. ಸೊ ಅದ್ರ ಬಗ್ಗೆ ಆಗ್ಲಿ ಅಥವಾ ಈ ಒಂದು ಉಕ್ಕಿನ ಕೈಗಾರಿಕೆಗಳ ಬಗ್ಗೆ ಆಗ್ಲಿ ನಾನು ಹಾಡನ್ನ ಹಾಡ್ಲಾ ಅಂತ ಕೇಳ್ತಾರೆ. ಸೊ ಮುಂದಿನ ನೋಡು, ಆಫ್ ದ ಮೆನ್ ದಟ್ ವರ್ಕ್ ಹಾರ್ಡ್ ಟು ಟೆಕ್ನಾಲೈಸ್ ಟು ಪುಟ್ ಯು ಆನ್ ದ ಪೇಸ್ ಆಫ್ ದ ಅಟಮಿಕ್ ಏಜ್ ಅಂತ ಹೇಳ್ತಾರೆ. ನೋಡ್ರಿ ಇಲ್ಲಿ ಯಾವ ರೀತಿ ಹೇಳ್ತಾರೆ ಅಂದ್ರೆ, ಸೊ ನಿನ್ನನ್ನ ಟೆಕ್ನಾಲಜೈಸ್ ಮಾಡ್ಲಿಕ್ಕೆ, ನಿನ್ನನ್ನು ತಾಂತ್ರೀಕರಣಗೊಳಿಸೋದಕ್ಕೋಸ್ಕರ ಈ ಹಗಲಿರುಳು ಶ್ರಮಪಟ್ಟು ಹಾರ್ಡ್ ವರ್ಕ್ ಮಾಡ್ತಿದ್ರಲ್ಲ. ಅಷ್ಟೇ ಅಲ್ಲ, ಈ ಆಟೋಮಿಕ್ ಏಜ್ ಅಂದ್ರೆ ಇವತ್ತು ಅನೇಕ ರಾಷ್ಟ್ರಗಳು ಪರಮಾಣು ಸಂಪನ್ನ ರಾಷ್ಟ್ರ ಆಗ್ಬೇಕಂತ ಏನು ಒಂದು ಪೈಪೋಟಿಯಲ್ಲಿ ಇರ್ತಕ್ಕಂಥದ್ದು. ಸೊ ಆ ಒಂದು ಪೈಪೋಟಿಯಲ್ಲಿ ನಿನ್ನನ್ನು ಮುಂದೆ ಕರೆದುಕೊಂಡು ತಾಂತ್ರೀಕರಣಗೊಳಿಸುವಲ್ಲಿ ಶ್ರಮ ಪಡ್ತಿರ್ತಕ್ಕಂಥ ಈ ಜನರ ಬಗ್ಗೆ ನಾನು ಹಾಡನ್ನ ಹಾಡ್ಲಾ, ಅಥವಾ ಅಂದ್ರೆ ಇಲ್ಲಿ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಬಗ್ಗೆ ಹಾಡನ್ನ ಹಾಡ್ಲಾ ಅಂತ ಇಲ್ಲಿ ಕೇಳ್ತಿದ್ದಾರೆ. ಸೊ ನೋಡ್ರಿ ಮುಂದೆ ಏನಂತಾರೆ, ಇಷ್ಟಾದ ಬಳಿಕ ಅವಾಗ ವಾಪಸ್ ಸೇಡ್ ದ ಮದರ್. ಸೊ ಅವಾಗ ವಾಪಸ್ ಭಾರತಾಂಬೆ ಹೇಳ್ತಾಳೆ ಏನಂದ್ರೆ ನೋಡ್ರಿ, ಆಫ್ ದೀಸ್ ಯು ಮೇ ಸಿಂಗ್. ಅಂದ್ರೆ ಆಫ್ ದೀಸ್ ಯು ಮೇ ಸಿಂಗ್ ಅಂದ್ರೆ ಈ ಟೆಕ್ನಾಲಜಿ ಡೆವಲಪ್ ಮಾಡ್ತಿರ್ತಕ್ಕಂಥ, ಅಂದ್ರೆ ತಾಂತ್ರಿಕರಣಗೊಳಿಸಿರ್ತಕ್ಕಂಥ ವಿಜ್ಞಾನಿಗಳು ಮತ್ತೆ ಈ ಒಂದು ಇಂಜಿನಿಯರ್ಗಳಾಗಿರ್ಬೋದು, ಬಿಲ್ಡಿಂಗ್ ಯಾರ್ಡ್ಗಳ ಸಿಪ್ ಯಾರ್ಡ್ಗಳ ಬಗ್ಗೆ ಆಗಿರ್ಬೋದು, ಈ ಡ್ಯಾಮ್ ಮತ್ತು ಲೇಕ್ಗಳ ಬಗ್ಗೆ, ಮತ್ತೆ ಈ ಒಂದು ಉಕ್ಕಿನ ಕಾರ್ಖಾನೆಗಳ ಬಗ್ಗೆ ನೀವು ಏನು ಹೇಳ್ತಾರಲ್ಲ ಕವಿಗಳು. ಸೊ ಇವುಗಳ ಬಗ್ಗೆ ನೀನು ಹಾಡನ್ನ ಹಾಡ್ಬೋದು ಅಂತ ಹೇಳ್ಬಿಟ್ಟು ಮುಂದೆ ಆದ್ರೆ ಬಟ್ ಅಂತ ಹೇಳ್ತಾಳೆ ಭಾರತಾಂಬೆ. ಏನ್ ಹೇಳ್ತಾಳೆ ನೋಡ್ರಿ, ಸಿಂಗ್ ಆಲ್ಸೋ ಆಫ್ ದ ಸ್ಟ್ರೈಕ್ಸ್ ಅರ್ಲಿ ಅಂಡ್ ಲೇಟ್. ಅಷ್ಟೇ ಅಲ್ಲ, ನೀನೇನ್ ಮಾಡಬೇಕು, ಈ ಒಂದು ಸ್ಟ್ರೈಕ್ ಅಂದ್ರೆ ಹೋರಾಟಗಳು ಅಂತ ಹೇಳ್ತೀವಿ. ಸೊ ಈ ಏನು ಹೋರಾಟಗಳಾಗಿದ್ದಾವೆ, ಅರ್ಲಿ ಸ್ಟ್ರೈಕ್ಸ್ ಅಂದ್ರೆ ಈ ಹಿಂದೆ ನಡೆದಂತ ಅನೇಕ ಹೋರಾಟಗಳಾಗಿರ್ಬೋದು, ಇವತ್ತು ಕೂಡ ಅನೇಕ ಹೋರಾಟಗಳು ನಡೀತಿದ್ದಾವೆ. ಸೊ ಅವುಗಳ ಬಗ್ಗೆ ನೀನು ಹಾಡನ್ನ ಹಾಡು ಅಂತ ಹೇಳ್ತಾಳೆ ಭಾರತಾಂಬೆ. ಮುಂದೆ ಹೇಳ್ತಾಳೆ, ಆಫ್ ಐರನ್ ಮೆನ್ ದಟ್ ಕಮ್ ಇನ್ ದೇರ್ ವೇಕ್. ಅಷ್ಟೇ ಅಲ್ಲ, ಅತ್ಯಂತ ಬೇಗನೆ ಎದ್ದು ಕೆಲಸವನ್ನು ಮಾಡ್ತಿರ್ತಕ್ಕಂಥ ಅತ್ಯಂತ ಶ್ರಮಿಕ ಬಗ್ಗೆ, ಎದ್ದ ತಕ್ಷಣ ಕೆಲಸಕ್ಕೆ ಹೋಗುವಂತವ್ರು. ಸೊ ಅವರ ಬಗ್ಗೆ ನೀನು ಹಾಡನ್ನು ಹಾಡು ಅಂತ ಇಲ್ಲಿ ಭಾರತಾಂಬೆ ಹೇಳ್ತಿದ್ದಾಳೆ ನೋಡ್ರಿ.
ಆಫ್ ಕ್ಲಾಸ್ ವಾರ್ ಅಂಡ್ ಇಟ್ಸ್ ಕಾರಲೇಟಿವ್ ಅಷ್ಟೇ ಅಲ್ಲ, ಈ ಪರಸ್ಪರ ಜಾತಿಗಳ ನಡುವೆ ಜಗಳ ನಡೀತಾ ಇದೆಯಲ್ಲ, ಸೊ ಅದ್ರ ಬಗ್ಗೆ ಕೂಡ ನೀನು ಹಾಡನ್ನ ಹಾಡು ಅಂತ ಇಲ್ಲಿ ಭಾರತಾಂಬೆ ಹೇಳ್ತಿದ್ದಾರೆ. ಸೊ ಇಲ್ಲಿ ಈ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ನಿಮ್ಗೆ ಏನ್ ಅನಿಸ್ತಂದ್ರೆ, ಇಲ್ಲಿ ಕವಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಭಾರತಾಂಬೆಯ ಇರ್ತಕ್ಕಂಥ ಒಂದು ವೈಭವದ ಬಗ್ಗೆ ವರ್ಣನೆಯನ್ನ ಮಾಡ್ಬೇಕಂತಿದ್ದಾರೆ. ಆದರೆ ಭಾರತಾಂಬೆ ಇಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನ ಎತ್ತಿ ತೋರಿಸಿ ಅವುಗಳ ಬಗ್ಗೆ ಹಾಡನ್ನ ಹಾಡ್ಲಿಕ್ಕೆ ಕವಿಗಳಿಗೆ ಇಲ್ಲಿ ಒತ್ತಾಯವನ್ನ ಮಾಡ್ತಿದ್ದಾಳೆ ಅಂತ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ನೋಡ್ರಿ, ಕ್ವಾರಲಸ್ ಐ ಸೈಟ್ ಅಂದ್ರೆ ನೋಡ್ರಿ, ಇಲ್ಲಿ ದೂರುತ್ತಾ, ಸಿಟ್ಟುಗೊಂಡು ಗೊಣಗುತ್ತಾ ದೂರುತ್ತಾ, ಇಲ್ಲಿ ಕವಿಗಳು ಹೇಳ್ತಾರೆ ಕ್ವಾರಲಸ್ ಅಂದ್ರೆ ಜಗಳ ಅಂತ, ಬಟ್ ಇಲ್ಲಿ ಏನ್ ಗೊತ್ತಾ, ದೂರೋದು ಅಂದ್ರೆ ಇನ್ ಹಂಗ ಯಾಕೆ ಹಿಂಗ ಅಂತೀಯ ಅಂತ ದೂರೋದು. ಇಲ್ಲಿ ಕವಿಗಳು ದೂರ್ತಿದ್ದಾರೆ, ಏನಂತ ದೂರ್ತಾರೆ ನೋಡ್ರಿ, ಇಸ್ ದೇರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು. ಹಾಗಾದ್ರೆ ನಿನ್ಗೋಸ್ಕರ ನಾನು ಹಾಡ್ಬೇಕಂತ ಏನು ಅಂತಿದೀನಿ, ಅದು ಯಾವ ಹಾಡುಗಳಿಲ್ವಾ ನಿನ್ಗೋಸ್ಕರ ಹಾಡ್ಲಿಕ್ಕೆ ಅಂತ ಇಲ್ಲಿ ಕವಿಗಳು ಭಾರತಾಂಬೆಯನ್ನ ಕೇಳ್ತಿದ್ದಾರೆ. ನೋಡ್ರಿ, ಹಾರ್ಟ್ ಹೋಲ್ ಅನ್ಅಲಾಯ್ಡ್, ಇಲ್ಲಿ ಅನ್ಅಲಾಯ್ಡ್ ಅಂದ್ರೆ ಪರಿಶುದ್ಧ, ನನ್ನ ಮನಸ್ಪೂರ್ವಕವಾಗಿ ಹೃದಯ ತುಂಬಿ ಪರಿಶುದ್ಧವಾದ ಮನಸ್ಸಿನಿಂದ ನಿನಗ ಹಾಡನ್ನು ಹಾಡಬೇಕಂತಿದ್ದೀನಿ. ಯಾವ ರೀತಿ ಅಂದ್ರೆ, ಅ ಸಾಂಗ್ ಬಾತ್ ಇನ್ ದ ಸ್ಟಿಲ್ನೆಸ್ ಬ್ಲೂ ಅನ್ವೇಪರಿಂಗ್ ಇನ್ ದ ವೈಟ್ ಅಂತ ಹೇಳ್ತಾರೆ. ಅಂದ್ರೆ ಈ ಆವಿಯಾಗದ ಶೂನ್ಯ ಅಂದ್ರೆ ಯಾವತ್ತೂ ಅದು ಮಾಸಿ ಹೋಗದ ಶಾಶ್ವತವಾಗಿರ್ತಕ್ಕಂಥದ್ದು. ಆಮೇಲೆ ಸ್ಟಿಲ್ನೆಸ್ ಅಂದ್ರೆ ಈ ತುಕ್ಕು ಹಿಡಿಯದೇ ಇರುವಂಥದ್ದು, ಅಂದ್ರೆ ತುಕ್ಕು ಹಿಡಿಯದೇ ಇರುವಂಥದ್ದು, ಆವಿಯಾಗದೇ ಇರುವಂಥದ್ದು ಅಂದ್ರೆ ಶಾಶ್ವತವಾಗಿರ್ಬೇಕು ಆ ಹಾಡು. ಸೊ ಅಂತ ಹಾಡನ್ನು ನಿನ್ಗೋಸ್ಕರ ನನ್ನ ಹೃದಯಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಪರಿಶುದ್ಧವಾದ ಮನಸ್ಸಿನಿಂದ ಹಾಡ್ಬೇಕಂತಿದೀನಿ ಅಂತೇಳಿ ಕವಿಗಳು ಹೇಳ್ತಾರೆ. ನೋಡ್ರಿ, ಅಟ್ ದ್ಯಾಟ್ ದ ಮದರ್ ರೋಸ್, ಅವಾಗ ಈ ಭಾರತಾಂಬೆ, ರೋಸ್ ಅಂದ್ರ ಇಲ್ಲಿ ರೋಸ್ ಅಂದ್ರೆ ಗುಲಾಬಿ ಅಂತ ಅರ್ಥ ಮಾಡ್ಕೋಬಹುದು, ರೈಸ್ ಅನ್ನುವಂಥದ್ರ ಫಾಸ್ಟ್ ಫಾರ್ಮ್ ಇದು. ಓಕೆ, ಸೊ ಇಲ್ಲಿ ಅಂದ್ರೆ ಮೇಲಕ್ಕೆ ಏರ್ತಾಳೆ ಭಾರತಾಂಬೆ, ಮೇಲಕ್ಕೆ ಎದ್ಬಿಟ್ಟು ಏನಂತ ನೋಡ್ರಿ, ಡ್ರೇಪ್ಡ್ ಇನ್ ದ ಬ್ಲೂ ಸ್ಕೈ ಅಂದ್ರೆ ಈ ಒಂದು ಆಕಾಶದ ನೀಲಿ ಬಣ್ಣದ ಆಕಾಶ, ಅದನ್ನು ತನ್ನ ವಸ್ತ್ರವನ್ನಾಗಿಸಿ ಮೇಲಕ್ಕೆದ್ದು ಆ ನೀಲಿ ಬಣ್ಣದ ಆಕಾಶವನ್ನ ತನ್ನ ವಸ್ತ್ರವನ್ನಾಗಿ ಮಾಡ್ಕೊಳ್ತಾಳೆ ಭಾರತವೇ. ಮಾಡ್ಕೊಂಡ್ಬಿಟ್ಟು ನೋಡ್ರಿ, ಮಿಲ್ಕ್ ವೈಟ್ ಓಸಿಯನ್ ಹೀವ್ಡ್ ಅರೌಂಡ್ ಹರ್ ದೇರ್ ವೇವ್ಸ್, ಅಷ್ಟೇ ಅಲ್ಲ ಅದೇ ಸಂದರ್ಭದಲ್ಲಿ ಈ ಮಿಲ್ಕ್ ವೈಟ್ ಅಂದ್ರೆ ಈ ಬೆಳ್ಳನೆಯ ಈ ಒಂದು ಅಲೆಗಳಿದ್ದವಲ್ಲ, ಸೊ ಅವು ಏನಾಗ್ತವೆ, ರೌಂಡ್ ಅವಳನ್ನ ಸುತ್ತ ಹಾಕ್ತವೆ. ಭಾರತಾಂಬೆ ಮೇಲಕ್ಕೆ ಹೋದಾಗ ಅವು ಆಕೆಗೆ ಸುತ್ತ ಹಾಕ್ತಿರ್ತವೆ. ಆಕೆ ಅಂದ್ರೆ ಈ ಅಲೆಗಳಿದ್ದವಲ್ಲ, ಸಮುದ್ರ ಅಲೆಗಳು ಆಕೆನ ಸುತ್ತ ಹಾಕ್ತಿರ್ತವೆ. ಅವಾಗ ಏನಾಗ್ತದೆ ನೋಡ್ರಿ, ವೇರ್ ದ ಎಂಟ್ರೆನ್ಸಿಂಗ್ ದ ಎಂಥ್ರೋನಿಂಗ್ ಲೈಟ್ ಅಂದ್ರೆ ಇಲ್ಲಿ ಮನೆ ಸೆಳೆಯುವ ಅಂದ್ರೆ ಏನ್ ಪ್ರವೇಶ ಆಗ್ತಿದೆ, ಪ್ರವೇಶ ಅಂದ್ರ ಒಂದು ರೀತಿಯಲ್ಲಿ ಆಕೆ ಪಟ್ಟ ಎಂಥ್ರೋನ್ಡ್ ಅಂದ್ರೆ ಗೊತ್ತಾ, ಇಲ್ಲಿ ಆಕ್ಚುಲಿ ಎಂಥ್ರೋನ್ಡ್ ಅಂದ್ರೆ ಸಿಂಹಾಸನ ರೂಢ ಆಗೋದು. ಈಗ ಭಾರತಾಂಬೆ ಸಿಂಹಾಸನ ರೂಢ ಆಗ್ತಿದೆ, ಆಕೆಗೆ ಪಟ್ಟಾಭಿಷೇಕ ನಡೀತಿದೆ ಏನೋ ಅನ್ನುವಂತ ರೀತಿಯಲ್ಲಿ ಈ ಲೈಟ್ಸ್ ಗಳು ಕೂಡ ಗೋಚರ ಆಗ್ತಿದ್ವು. ಅಂದ್ರೆ ಅಲೆಗಳ ಒಂದು ಲೈಟ್ಸ್ ಆಗಿರ್ಬೋದು, ಬೆಳ್ಳನೆಯ ಒಂದು ಅಲೆಗಳಾಗಿರ್ಬೋದು ಅತಿ ಕಾಣಿಸ್ತಾ ಇದ್ವು. ಆನ್ ವಿಚ್ ಸಿ ಸ್ಯಾಟ್ ಅಂಡ್ ರೋಟ್ ದ ಬುಕ್ ಆಫ್ ದ ಮಾರು, ಅಷ್ಟೇ ಅಲ್ಲ ಆ ಅಲೆಗಳ ಮೇಲೆ ಕುಳಿತುಕೊಂಡು ಆಕೆ ಭಾರತದ ನಾಡಿನ ಭವಿಷ್ಯದ ಒಂದು ಪುಸ್ತಕವನ್ನ ಬರೀತಿದ್ದಾಳೆ ಅಂತ ಇಲ್ಲಿ ಕವಿಗಳು ವರ್ಣನೆ ಮಾಡಿ, ಎಷ್ಟೊಂದು ಮನೋಹರವಾಗಿ ವರ್ಣನೆ ಮಾಡಿದ್ದಾರೆ ನೋಡ್ರಿ. ಅಂಡ್ ಮುಂದೆ ಏನ್ ಹೇಳ್ತಾರೆ ನೋಡ್ರಿ, ಹರ್ ಫೋರ್ ಹೆಡ್ ಓಪನ್ ಲೈಕ್ ಅರ್ತ್ಸ್ ಡೆಸ್ಟಿನಿ, ಅವಳು ಯಾವ ತನ್ನ ಒಂದು ಹಣೆಯನ್ನ ತೆರೆದಾಗ ಯಾವ ರೀತಿ ಕಾಣಿಸ್ತದೆ, ಭಾರತ ಹಣೆಯನ್ನ ತೆರೆದಾಗ ಯಾವ ರೀತಿ ಕಾಣಿಸ್ತದೆ ಅಂದ್ರೆ, ಈ ಭೂಮಂಡಲದ ಒಂದು ಡೆಸ್ಟಿನಿ ಅಂದ್ರೆ ಅದೃಷ್ಟ, ಈ ಒಂದು ಭೂಮಿಯ ಒಂದು ಅದೃಷ್ಟ ಅನ್ನುವಂಥದ್ದು ಆಕೆ ಹಣೆಯಲ್ಲಿ ಕಾಣಿಸ್ತಿತ್ತು ಅಂತ ಹೇಳ್ತಾರೆ. ನೋಡ್ರಿ, ಇಲ್ಡಿಂಗ್ ದ ಸನ್ ಗಾಡ್, ನೋಡಿ ಏನಂದ್ರೆ ಉದಯಿಸುತ್ತಿರುವ ಸೂರ್ಯ, ಸೂರ್ಯ ದೇವತೆ ಉದಯಿಸುತ್ತಿರುವ, ಈಲ್ಡಿಂಗ್ ಅಂದ್ರೆ ಇಲ್ಲಿ ಉದಯಿಸುತ್ತಿರುವ ಸೂರ್ಯ ದೇವತೆ, ಕ್ಯಾನ್ಸಲಿಂಗ್ ಆಲ್ ದ ಸಾರೋ, ಎಲ್ಲ ದುಃಖಗಳನ್ನ ಮರೆಮಾಸ್ತಿದ್ದಾನೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಟ್ ವಾಸ್ ಕ್ಲಿಯರ್ ಡಾನ್ ಲೈಕ್ ನೈಟ್ ಮೇರ್ ಫ್ಲೆಡ್ ದ ನೈಟ್. ಇಲ್ಲಿ ಅಂದ್ರೆ ಏನಾಯ್ತು, ಬೆಳಗಿನ ಜಾವ ಆಗ್ತಿತ್ತು. ಸೊ ಅವಾಗ ಏನಾಗ್ತಂದ್ರೆ ಬೆಳಗಿನ ಜಾವ ಆಗೋದ್ರೊಂದಿಗೆ ಈ ನೈಟ್ ಮೇರ್ಸ್ ಅಂದ್ರೆ ರಾತ್ರಿಯ ಕನಸುಗಳೆಲ್ಲ ಕಳೆದು ಹೋಗಿ, ಫ್ಲಡ್ ಅಂದ್ರೆ ಕಳೆದು ಹೋಗಿ ಏನಾಗ್ತಿತ್ತು ಅಂದ್ರೆ, ಅಂಡ್ ದ ಸನ್ ಬ್ಲೀಮ್ ವಾಸ್ ದ ಹ್ಯಾಂಡ್ ದಟ್ ಸೇವ್ಸ್, ಅಂದ್ರೆ ಹೊಸ ಒಂದು ಆ, ಹೊಸದಾಗಿರ್ತಕ್ಕಂಥ ಒಂದು ಕಿರಣಗಳ ಮೂಲಕ ಹೊಸತನವನ್ನ ಮೂಡಿಸಿ ಈ ಒಂದು ಎಲ್ಲ ಸಮಸ್ಯೆಗಳನ್ನ ದೂರ ಮಾಡ್ತಿವೆ ಅಂತ ಇಲ್ಲಿ ಕವಿಗಳು ಈ ಒಂದು ಪದ್ಯದ ಮೂಲಕ ನಮ್ಗೆ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕವಿಗಳು ಸಮಸ್ಯೆ ಬಗ್ಗೆ ಹೇಳ್ತಿದ್ದಾರೆ. ಭಾರತಾಂಬೆ ಏನ್ ಹೇಳ್ತಾರೆ ಈ poem ಅಲ್ಲಿ ಅಂದ್ರೆ, ಸಾರಿ, ಕವಿಗಳು ವರ್ಣನೆಯನ್ನು ಮಾಡ್ಬೇಕು ಅನ್ಕೊಂಡಿರ್ತಾರೆ, ಭಾರತಾಂಬೆ ಸಮಸ್ಯೆಗಳ ಬಗ್ಗೆ ಹೇಳ್ತಿದ್ದಾರೆ. ಕೊನೆಗೆ ಭಾರತಾಂಬೆ ಭಾರತದ ಭವಿಷ್ಯವನ್ನ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ಕೊನೆಯ ಸಾಲುಗಳಲ್ಲಿ ನಮ್ಗೆ ಈ ಒಂದು
ಪೋಯಮ್ ಮೂಲಕ ನಮಗೆ ಕವಿಗಳು ಭಾರತಾಂಬೆಯ ಅನಿಸಿಕೆನ ಈ ಒಂದು ಕವಿತೆಯ ಮೂಲಕ ನಮಗೆ ಕವಿಗಳಲ್ಲಿ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಸೊ ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ದಿಸ್ ಈಸ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ ಹೂ ಆರ್ ಲರ್ನಿಂಗ್ ಇಂಗ್ಲಿಷ್ ಆಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ SSLC. ಸೊ ಈ ಒಂದು ಪೋಯಮ್ ಇಂದ ಸಾಕಷ್ಟು ಬಾರಿ ನಿಮ್ಗೆ ಏನ್ ಕೇಳಿದ್ರೆ ಅಂದ್ರೆ ಅನೇಕ ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಬಾರಿ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳು ಜಾಗರೂಕರಾಗಿರ್ಬೇಕಾಗಿದ್ದು ಏನಂದ್ರೆ ಈ ಬಾರಿ ಯಾವುದೇ ರೀತಿಯಾದಂತಹ ಫಿಕ್ಸ್ ಕ್ವಶನ್ಸ್ಗಳು ಇರೋದಿಲ್ಲ. ಯಾಕಂದ್ರೆ ಸಾಂಗ್ ಆಫ್ ಇಂಡಿಯಾ ಮೇಲೆ ಸಮರಿ, ಜಾಸ್ ಪೋಯಮ್ ಸಮರಿ ಈ ರೀತಿ ನಾವು ಕೆಲವೊಂದು ಫಿಕ್ಸ್ ಮಾಡ್ಕೊಂಡಿದ್ವಿ. ಅದು ಈ ರೀತಿಯ ಈ ಸಲ ಹಾಗಲ್ಲ. ಫಿಕ್ಸ್ ಯಾವುದು ಅಂತ ಇಲ್ಲ ಅಂತಲ್ಲ, ಯಾವುದು ಇಲ್ಲ ಅಂತಿಲ್ಲ. ಆದ್ರೆ ಮೆಮೊರೈಸೇಷನ್ ಪೋಯಮ್ಗಳು ಬಿಟ್ರೆ ಎಲ್ಲಾ ಪೋಯಮ್ಗಳ ಮೇಲೆ ಯಾವಾಗ ಬೇಕಾದ್ರೂ ಸಮರಿಯನ್ನ ಕೇಳ್ಬೋದು. ಸೊ ಆದ್ರಿಂದ ನೀವೆಲ್ಲರೂ ಸಮರಿ ಕೇಳೋದಕ್ಕೆ ರೆಡಿ ಆಗಿರಿ. ಸೊ ನಾನು ಶಾರ್ಟ್ ಆಗಿ ಮಿನಿಮಮ್ 10 to 15 ಲೈನ್ಸ್ ಅಲ್ಲಿ ಈ ಒಂದು ಪೋಯಮ್ಗೆ ಸಂಬಂಧಪಟ್ಟ ಸಮರಿ ಕೂಡ ವೆರಿ ಶಾರ್ಟ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ಎಲ್ರಿಗೂ ಧನ್ಯವಾದ. ಜೈ ಹಿಂದ್.